ಕ್ವಶನ್ ನಂಬರ್ 51 ನೋಡಿ. ಕ್ವಶನ್ ನಂಬರ್ 51 ಅಲ್ಲಿ MS ಆಫೀಸ್, ಫೇಸ್ಬುಕ್, ವಾಟ್ಸಪ್, ಟ್ವಿಟರ್ ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಇದರಲ್ಲಿ ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ, ಸುಮಾರು ಜನಕ್ಕೆ ಇನ್ಕ್ಲೂಡಿಂಗ್ ನನಗೂ ಅಷ್ಟೇ. ಆಯಿತಾ, ಫೇಸ್ಬುಕ್ಕು, ವಾಟ್ಸಪ್ಪು, ಟ್ವಿಟರ್ ಅಂದ ತಕ್ಷಣ ಮೈಂಡ್ ಓಪನ್ ಆಗಿಬಿಡುತ್ತೆ. ಆಯಿತಾ, ಏನೋ ಒಂಥರ ಎಕ್ಸೈಟೇಷನು. ಆಯಿತಾ, ಯಾವುದು ಆಡ್ ಒನ್ ಔಟು ನೋಡಿ, ಇದೆಲ್ಲ ಸೋಷಿಯಲ್ ಮೀಡಿಯಾ. ಇದೆಲ್ಲ ಸೋಷಿಯಲ್ ಮೀಡಿಯಾ ಅಂಡರಲ್ಲಿ ಬರುತ್ತೆ. ಸೋಷಿಯಲ್ ಮೀಡಿಯಾ, ಸಾಮಾಜಿಕ ಜಾಲತಾಣಗಳು ಅಂತ ಹೇಳ್ತಾರೆ. ಸಾಮಾಜಿಕ ಜಾಲತಾಣಗಳು ಅಂತ ಹೇಳ್ತಾರೆ. ಆಯಿತಾ, ಇದಿಷ್ಟನ್ನು. ಇದು MS ಆಫೀಸು. ಇದು ಟೈಪ್ ಎಲ್ಲ ಯೂಸ್ ಮಾಡ್ತಾರೆ ನಾವೆಲ್ಲ. ಇದನ್ನೆಲ್ಲ ಅಲ್ಲಿ ಕಾಣಿಸ್ತಾ ಇದೆಯಲ್ಲ ಕ್ವಶನ್ ನಂಬರ್ 51. ಕೆಳಗಡೆ ಸೈನಿಕ್ ಸ್ಕೂಲು, ಈ ಕಡೆ ಕ್ಲಾಸಿಫಿಕೇಷನ್ನು, ಮೇಲೆ ಪ್ರೀವಿಯಸ್ ಇಯರ್ ಕ್ವಶನ್ 2021 ಅದೆಲ್ಲ ಟೈಪ್ ಮಾಡಿದೆಯಲ್ಲ. MS ವರ್ಡು, MS ಆಫೀಸು, ಫೇಸ್ಬುಕ್ಕು, ವಾಟ್ಸಪ್, ಟ್ವಿಟರ್ ಎಲ್ಲ ಟೈಪ್ ಮಾಡಿದ್ದಲ್ಲ, ಅದನ್ನೆಲ್ಲ ಈ ಸಾಫ್ಟ್ವೇರ್ ಯೂಸ್ ಮಾಡಿರೋದು ಅದಲ್ಲ. ಇದೊಂದು ಟೈಪಿಂಗ್ ಸಾಫ್ಟ್ವೇರು ಅಥವಾ ಪ್ರೆಸೆಂಟೇಷನ್ ಸಾಫ್ಟ್ವೇರ್ ಅಂತ ಹೇಳ್ಬೋದು. ಆಯಿತಾ, MS ಆಫೀಸು. ಆಯಿತಾ, ಇದು ಬಾಕಿದೆಲ್ಲ ಸೋಷಿಯಲ್ ಮೀಡಿಯಾ ಅಂತ ಹೇಳ್ತಾರೆ. ಸೊ ಕ್ವಶನ್ ನಂಬರ್ 51ಗೆ ಆಪ್ಷನ್ ಏನಾಗುತ್ತೆ? ಆಪ್ಷನ್ ಎ ಆಗುತ್ತೆ. ಇಲ್ಲಿ ನೋಡಿ, ಇವೆಲ್ಲ ಹೇಗೆ ಗೊತ್ತಾಗುತ್ತೆ ಮಕ್ಕಳಿಗೆ? ಇದೆಲ್ಲ ಸಿಲೆಬಸ್ಸಲ್ಲಿ ಇರಲ್ಲ. ಅದಕ್ಕೆ ಮಕ್ಕಳು ನ್ಯೂಸ್ ಪೇಪರ್ ಓದಬೇಕು ಪ್ರತಿದಿನ. ಕನ್ನಡ ಮೀಡಿಯಂ ಮಕ್ಕಳು, ಇಂಗ್ಲೀಷ್ ಮೀಡಿಯಂ ಮಕ್ಕಳು ರೆಸ್ಪೆಕ್ಟಿವ್ ನ್ಯೂಸ್ ಪೇಪರ್ ಓದಬೇಕು. ಆಯಿತಾ, ಕನ್ನಡ ಮೀಡಿಯಂ ಮಕ್ಕಳು ಅದರಲ್ಲೂ ಕನ್ನಡ, ಇಂಗ್ಲೀಷ್ ಎರಡು ನ್ಯೂಸ್ ಪೇಪರ್ ಓದಬೇಕು. ಆಗ ಇದೆಲ್ಲ ಗೊತ್ತಾಗುತ್ತೆ, ಐಡಿಯಾ ಬರುತ್ತೆ. ಮತ್ತು ಜನರಲ್ ನಾಲೆಡ್ಜು ಇಂಪ್ರೂವ್ ಆಗುತ್ತೆ. ಈ ಮುಖಾಂತರನೂ ಲ್ಯಾಂಗ್ವೇಜ್ ಮೇಲೆ ಗ್ರಿಪ್ ಬರುತ್ತೆ, ಜನರಲ್ ನಾಲೆಡ್ಜು ಇಂಪ್ರೂವ್ ಆಗುತ್ತೆ. ಯಾವುದೇ ಕಾರಣಕ್ಕೂ ಫೇಸ್ಬುಕ್ ಕೊಡೋಕೆ ಹೋಗ್ಬೇಡಿ. ಅದನ್ನೆಲ್ಲ ಫೇಸ್ಬುಕ್ಗೆ ಆಗಲಿ, ಮಕ್ಕಳು ಸಾಮಾನ್ಯವಾಗಿ ಫೇಸ್ಬುಕ್ ಯೂಸ್ ಮಾಡ್ತಾರೆ. ಅದು ಬಿಟ್ಟರೆ ಇದ್ಯಾವುದು ಇನ್ಸ್ಟಾಗ್ರಾಮ್ ಏನೋ ಯೂಸ್ ಮಾಡ್ತಾರೆ. ಅದು ಹೇಗೆ ಅಂದರೆ, ನಾವೇ ಡಿಸ್ಟ್ರಾಕ್ಟ್ ಆಗಿಬಿಡ್ತೀವಿ. ನಾವೇ ಈಗ ಏನೋ ಒಂದು ಕೂತ್ಕೋತೀನಿ ಅಂತ ತಿಳ್ಕೊಳ್ಳಿ, ಕಂಪ್ಯೂಟರ್ ಮುಂದೆ ಕೂತ್ಕೋತೀನಿ, ಕ್ವಶನ್ ಟೈಪ್ ಮಾಡಬೇಕು, ಕ್ವಶನ್ ಎಲ್ಲ ರೆಡಿ ಮಾಡಬೇಕು ಅಂತ. ಇನ್ ಕೇಸ್ ನಾನೇನಾರು ಅಪ್ಪಿತಪ್ಪಿ ಏನಾರು ರೀಲ್ಸ್ ಏನಾರು ಓಪನ್ ಮಾಡಿದ್ರೆ ಯೂಟ್ಯೂಬಲ್ಲಿ ಅಥವಾ ಇನ್ಸ್ಟಾಗ್ರಾಮು ಅಥವಾ ಯಾವುದ್ರಲ್ಲಿ ಫೇಸ್ಬುಕ್ಕಲ್ಲಿ ಕಂಟಿನ್ಯೂಸ್ ಆಗಿ 20 ನಿಮಿಷ ಡಮಾರಾಗೋಗುತ್ತೆ. ಅರ್ಥ ಮಾಡ್ಕೊಳ್ಳಿ, 20 ನಿಮಿಷ ಹೆಂಗೋಯ್ತು ಮಿನಿಮಮ್. ಅದು ಹೇಳ್ತಾ ಇರೋದು ಮಿನಿಮಮ್ 20 ನಿಮಿಷ ಡಮಾರಾಗುತ್ತೆ ನಮಗೆ. ಇಲ್ಲ ನಾವು ಹಂಗೆ ಅದೇ ಗುಂಗಲ್ಲಿ ಏನಾರು ಇದ್ರೆ 40 ನಿಮಿಷ ಹಂಗೆ ಹೊರಟೋಗುತ್ತೆ. 1 ಅವರ್ 40 ನಿಮಿಷ ಹಂಗೆ ಹೊರಟೋಗುತ್ತೆ. ಪುನಃ ಆಮೇಲೆ ಅದಾದಮೇಲೆ ಏನು ಮಾಡಬೇಕು ಅಂತ ಮೂಡೇ ಬರಲ್ಲ. ಪುನಃ ಹೋಗೋದು, ಟೀ ಕುಡ್ಕೊಬರೋದು, ಪುನಃ ಎನರ್ಜಿ ತೊಗೊಂಡು ಇದನ್ನೆಲ್ಲ ರೆಡಿ ಮಾಡಬೇಕಾಗುತ್ತೆ. ಕ್ವಶನ್ಸು ನೆಕ್ಸ್ಟ್ ಕ್ಲಾಸ್ಗೆಲ್ಲ ರೆಡಿ ಆಗಬೇಕಾಗುತ್ತೆ. ನಮ್ಮಂಥವ್ರೆ ಎಕ್ಸ್ಪೀರಿಯನ್ಸ್ ಇರೋರು ಸ್ವಲ್ಪ ಈ ಮಕ್ಳು ಕಂಪೇರ್ ಮಾಡೋರು ಹೇಳ್ತಾ ಇರೋದು. ಆ ಚಿಕ್ಕ ಮಕ್ಳು ಕಂಪೇರ್ ಮಾಡಿದ್ರೆ ನಮ್ಮಂಥ ಎಕ್ಸ್ಪೀರಿಯನ್ಸು ಟೀಚ್ ಮಾಡ್ತಾ ಇರೋ ದೊಡ್ಡವರೇ ಡಿಸ್ಟ್ರಾಕ್ಟ್ ಆಗಿಬಿಡ್ತಾರೆ. ಇನ್ನು ಮಕ್ಳ ಕತೆ ಏನಾಗಬೇಕು? ಅದರಿಂದ ಯಾವುದೇ ಕಾರಣಕ್ಕೂ ಫೇಸ್ಬುಕ್ ಅದೊಂಥರ ವರ್ಲ್ಡ್ ಲಾಂಗೆಸ್ಟ್ ಸೀವರ್ ಸಿಸ್ಟಮ್ ಅಂತ ಹೇಳ್ಬೋದು. ವರ್ಲ್ಡ್ ಲಾಂಗೆಸ್ಟ್ ಅಂಡರ್ಗ್ರೌಂಡ್ ಸೀವರ್ ಸಿಸ್ಟಮ್ ಅಂತ ಹೇಳ್ಬೋದು. ಮನಸ್ಸಲ್ಲಿರೋ ಕಲ್ಮಶ ಎಲ್ಲ ಡ್ರೈನೇಜ್ ಸಿಸ್ಟಮಲ್ಲಿ ಹಾಕ್ಬಿಡ್ತಾರೆ ಜನಗಳು. ಆ ಥರ ಆಗ್ಬಿಟ್ಟಿದೆ ಫೇಸ್ಬುಕ್. ಮೊದಲು ಚೆನ್ನಾಗಿತ್ತು, 10 ವರ್ಷದಿಂದ ಫ್ರೆಂಡ್ಸ್ ಸಿಗ್ತಾಯಿದ್ರು, ಅವ್ರೇನು ಮಾಡ್ತಾ ಇದ್ದಾರೆ, ನಾವೇನು ಮಾಡ್ತಾ ಇದ್ದೀವಿ, ಎಲ್ಲ ಕನೆಕ್ಷನ್ ಇತ್ತು, ಕನೆಕ್ಟಿಂಗ್ ಪೀಪಲ್ ಅಂತ ಚೆನ್ನಾಗೇ ಇತ್ತು. ಇತ್ತೀಚೆಗಂತೂ ವರ್ಲ್ಡ್ ಲಾಂಗೆಸ್ಟ್ ಅಂಡರ್ಗ್ರೌಂಡ್ ಸೀವರ್ ಸಿಸ್ಟಮ್ ಆಗಿಬಿಟ್ಟಿದೆ. ಈಗ ನಾವೆಲ್ಲ ಟಾಯ್ಲೆಟು ಫ್ಲಶ್ ಎಲ್ಲ ಮಾಡಲ್ವ ಅಂಡರ್ಗ್ರೌಂಡ್ ಸೀವರ್ ಸಿಸ್ಟಮಲ್ಲಿ, ಅದೇ ರೀತಿ ಮನಸ್ಸಲ್ಲಿರೋ ಕಲ್ಮಶನ್ನೆಲ್ಲ ಫೇಸ್ಬುಕ್ ಮುಖಾಂತರ ಫ್ಲಶ್ ಮಾಡ್ತಾ ಇದ್ದಾರೆ. ಅದರಿಂದ ಫೇಸ್ಬುಕ್ಕಲ್ಲಿ ಯಾವುದೇ ಕಾರಣಕ್ಕೂ ಮಕ್ಕಳಿಗೆ ಅಕೌಂಟ್ ಓಪನ್ ಮಾಡೋಕ್ಕೆ ಬಿಡಬೇಡಿ. ಮಕ್ಕಳು ಅವ್ರ ಮುಂದೆ ಅವ್ರ ಕೆಲಸ ಸೇರೋದ್ಮೇಲೆ ಮಾಡಲಿ, ಡಿಗ್ರಿ ಜಾಯ್ನ್ ಆದಮೇಲೆ ಅಥವಾ ಕೆಲಸ ಸೇರೋದ್ಮೇಲೆ ಮಾಡ್ಕೊಳ್ಳಿ. ಆಯಿತಾ, ಯೂಟ್ಯೂಬು ಅದೇ ಪಾಠ ಗೀಟ ಏನಾರು ಬೇಕು ಅಂದರೆ ಪಾಠ ನೋಡೋಕ್ಕೆ ಇದು ಮಾಡಲಿ. ಅದಕ್ಕೆ ನಾನೇನು ಮಾಡ್ತಾಯಿದ್ದೀನಿ ಅಂದರೆ, 1 ವರ್ಷ ಆಯಿತು ಮೊಬೈಲ್ನ ಸೈಲೆಂಟ್ ಮೋಡ್ಗೆ ಹಾಕ್ಬಿಟ್ಟಿದ್ದೀನಿ. ಮೊಬೈಲ್ನ ಸೈಲೆಂಟ್ ಮೋಡಲ್ಲಿರುತ್ತೆ 24/7 ಲಾಸ್ಟ್ 1 ಇಯರ್. ಯಾವಾಗ ನಾನು ನವೋದಯ ಪಾಠ ಮಾಡೋಕ್ಕೆ ಶುರು ಮಾಡಿದೆ ಆಗಿಂದು ಸೈಲೆಂಟ್ ಮೋಡಲ್ಲಿದ್ದೆ. ನಾನೇನೋ ಒಂದು ಮಾಡ್ತಾ ಇರ್ತೀನಿ, ಯಾರೋ ಫೋನ್ ಮಾಡ್ತಾನೆ ಅಂತ ತಿಳ್ಕೊಳ್ಳಿ, ಫೋನ್ ರಿಸೀವ್ ಮಾಡಬೇಕಲ್ಲ, ಫೋನ್ ರಿಸೀವ್ ಮಾಡಿದೆ ಅಂತ ತಿಳ್ಕೊಂಡು ಮಾತಾಡಿದ ತಕ್ಷಣ ಸುಮ್ಮನೆ ಇರ್ತೀನಿ. ಅಯ್ಯೋ ಫೇಸ್ಬುಕ್ ಓಪನ್ ಮಾಡ್ತೀನಿ, ಅದಾದಮೇಲೆ ಯೂಟ್ಯೂಬ್ ಓಪನ್ ಮಾಡ್ತೀನಿ, ಅದಾದಮೇಲೆ ಇನ್ಸ್ಟಾಗ್ರಾಮ್ ಓಪನ್ ಮಾಡ್ತೀನಿ. 20 ನಿಮಿಷ 40 ನಿಮಿಷ ಡಮಾರಾಗುತ್ತೆ. ನಾನು ಯಾವುದೋ ಒಂದು ಕೆಲಸ ಮಾಡ್ತಾ ಇರ್ತೀನಿ, ಒಂದು 10 ಕ್ವಶನ್ನಲ್ಲಿ ಒಂದು 5 ಕ್ವಶನ್ ಕಂಪ್ಲೀಟ್ ಆಗಿರುತ್ತೆ. ಫೋನ್ ಏನಾದ್ರು ಮಧ್ಯೆ ಬಂತು ಅಂದರೆ ಅದು ಮುಗಿದಾಯ್ತು. ಪುನಃ ಹಾಫ್ ಆನ್ ಅವರ್ 1 ಅವರ್ ಈ ಥರ ಡಿಸ್ಟ್ರಾಕ್ಟ್ ಆಗುತ್ತೆ. ಅದಕ್ಕೆ ಏನು ಮಾಡಿದರೆ ಮೊಬೈಲ್ನ ಸೈಲೆಂಟ್ ಮೋಡ್ಗೆ ಹಾಕ್ಬಿಟ್ಟಿದ್ದೀನಿ. ಸೊ ನಾನು ಯಾವುದು ಈಗ 20 ಕ್ವಶನ್ ರೆಡಿ ಆಗಬೇಕು ಅಂದರೆ 20 ಕ್ವಶನ್ ರೆಡಿ ಆದಮೇಲೆ ಮೊಬೈಲ್ ಓಪನ್ ಮಾಡೋದು. ಅಲ್ಲಿ ತನಕ ನನಗೆ ಫೋನ್ ಬಂದರೂ ಗೊತ್ತಾಗಲ್ಲ, ರಿಂಗ್ ಆಗಿ ಬಡ್ಕೊಂಡು ಅಲ್ಲೇ ಇರುತ್ತೆ, ನನಗೆ ಗೊತ್ತಾಗಲ್ಲ. ನಾನೇ ಮೊಬೈಲ್ ಎತ್ಕೊಂಡು, ಅಂದರೆ ನನ್ನ ಕೆಲಸ ಆದಮೇಲೆ ನಾನು ಏನು ಅಂದ್ಕೊಂಡಿರ್ತೀನಿ, ಆ ಕೆಲಸ ಮುಗಿದಾದ್ಮೇಲೆ ಯಾರು ಫೋನ್ ಮಾಡಿದ್ದಾರೆ ಅಂತ ತೆಗೆದು ನೋಡಿದ್ರೆ ಆಗ ಮಾತ್ರ ಗೊತ್ತಾಗುತ್ತೆ. ಇದೊಂದು ನೋಡಿ, ಇದೊಂದು ಅಕಸ್ಮಾತ್ ನೀವೇನಾರ ಹೈಸ್ಕೂಲ್ ಮಕ್ಕಳಾಗಿದ್ದರೆ ಅಥವಾ ಕಾಲೇಜ್ ಮಕ್ಕಳಾಗಿದ್ದರೆ, ಡಿಗ್ರಿ ಏನಾರು ಓದ್ತಾ ಇರೋ ಅಥವಾ ಕಾಂಪಿಟೇಟಿವ್ ಎಕ್ಸಾಮ್ಗೆ ಏನಾರು ಓದ್ತಾ ಇದ್ರೆ ಇದೊಂದು ಟೆಕ್ನಿಕ್ ಯೂಸ್ ಮಾಡಿ. ನಿಮ್ಮ ಹತ್ರ ಏನೋ ಮೊಬೈಲ್ ಇದ್ದರೆ ಸೈಲೆಂಟ್ ಮೋಡ್ಗೆ ಹಾಕ್ಬಿಡಿ. ಸೈಲೆಂಟ್ ಮೋಡ್ಗೆ ಹಾಕ್ಬಿಟ್ಟು ದೂರ ಇಟ್ಬಿಟ್ಟು ನೀವೇನು ವರ್ಕ್ ಮಾಡ್ತಾಯಿರೋ ಅದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ನೀವೆಲ್ಲ ವರ್ಕೆಲ್ಲ ಮುಗಿದಾಗಿದೆ ನಿಮಗೆ ಅನ್ಸುತ್ತಲ್ಲ, 20 ಕ್ವಶನ್ ರೆಡಿ ಆಗಬೇಕು, 20 ಕ್ವಶನ್ ಮುಗಿದಾಗಲ್ಲ ಆಮೇಲೆ ತೆಗೆದು ಮೊಬೈಲ್ ಓಪನ್ ಮಾಡಿ. ಈ ರೀತಿ ಟೈಮ್ನ ಸೇವ್ ಮಾಡ್ಬೋದು. ಇಲ್ಲಾಂದರೆ ನನ್ನ ಕೈಲಿ ಇಷ್ಟೊಂದು ಪಾಠ ಮಾಡೋಕ್ಕೆ ಆಗ್ತಾ ಇರಲಿಲ್ಲ ನನಗೆ, ಇಲ್ಲಿ ತನಕ ಬರೋಕ್ಕೆ ಆಗ್ತಾ ಇಲ್ಲ. ನಾನೇನೋ ಮೊಬೈಲ್ ಏನಾರು ಸೈಲೆಂಟ್ ಮೋಡಲ್ಲಿ ಇಟ್ಟಿಲ್ಲ, ಬಂದದ ಕಾಲ್ನೆಲ್ಲ ರಿಸೀವ್ ಮಾಡ್ತಾ ಇದ್ದೆ, ಪ್ರತಿಯೊಂದು ವಾಟ್ಸಪ್ಪು ರಿಪ್ಲೈ ಕೊಡ್ತಾ ಇದ್ದರೆ ನಾನು ಇಲ್ಲಿ ಬಂದು ನಿಂತ್ಕೋತಾ ಇರಲಿಲ್ಲ. ಈಗ ಸುಮಾರು ಒಂದು
ಎಷ್ಟಿದೆ, ಒಂದು ಎಜುಕೇಷನ್ ಒಂದು 200-300 ವೀಡಿಯೋ ಮಾಡಿರ್ಬೋದು ಇದು ನವೋದಯ ಸೈನಿಕ್ ಸ್ಕೂಲ್ದು. ನವೋದಯ ಸಿಲೆಬಸ್ಸೇ ಕಂಪ್ಲೀಟ್ ಮಾಡೋಕ್ಕಾಗ್ತಾ ಇರಲಿಲ್ಲ, ಆ ಥರ ಆಗುತ್ತೆ ಆಯಿತಾ. ಕ್ವಶನ್ ನಂಬರ್ 51ಗೆ ಆಪ್ಷನ್ನು ಎ ಬರುತ್ತೆ. ಕ್ವಶನ್ ನಂಬರ್ 52 ನೋಡಿ. ಕ್ವಶನ್ ನಂಬರ್ 52 ಅಲ್ಲಿ ಬೇಕ್, ಪೀಲ್, ಫ್ರೈ, ರೋಸ್ಟ್ ಅಂತ ಕೊಟ್ಟಿದ್ದಾರೆ. ಕನ್ನಡದಲ್ಲಿ ಬೇಯಿಸೋದು, ಸಿಪ್ಪೆ ಸುಲಿಯೋದು, ಉರಿಯೋದು, ಸುಡುವುದು ಅಂತ ಕೊಟ್ಟಿದ್ದಾರೆ. ಆಡ್ ಒನ್ ಔಟ್ ಯಾವುದಾಗುತ್ತೆ ಆಯಿತಾ, ಅದು ಪೀಲ್ ಆಗುತ್ತೆ ಆಯಿತಾ. ಬೇಕ್ ಬೇಯಿಸೋದು, ಉರಿಯೋದು, ಫ್ರೈ ಮಾಡೋದು, ರೋಸ್ಟ್ ಮಾಡೋದು, ಇದಕ್ಕೆಲ್ಲ ಫೈರ್ ಬೇಕಾಗುತ್ತೆ, ಬೆಂಕಿ ಬೇಕಾಗುತ್ತೆ, ಅಥವಾ ಇದನ್ನೆಲ್ಲ ಕುಕ್ಕಿಂಗ್ ಮೆಥಡ್ಸ್ ಅಂತಲೂ ಹೇಳ್ಬೋದು. ಅಥವಾ ಬೇಕು, ಫ್ರೈ, ರೋಸ್ಟ್ಗೆ ಫೈರ್ ಬೇಕಾಗುತ್ತೆ ಅಥವಾ ಎಲೆಕ್ಟ್ರಿಸಿಟಿ ಬೇಕಾಗುತ್ತೆ ಆಯಿತಾ. ಸುಲಿಯೋದಕ್ಕೆ, ಬಾಳೆಹಣ್ಣು ಸಿಪ್ಪೆ ಸುಲಿಯೋದಕ್ಕೆ ಎಲೆಕ್ಟ್ರಿಸಿಟಿ ಬೇಕಾಗುತ್ತಾ ಅಥವಾ ಬೆಂಕಿ ಬೇಕಾಗುತ್ತಾ. ಸೊ ಇದನ್ನು ಆಡ್ ಒನ್ ಔಟ್ ಅಂತ ಮಾರ್ಕ್ ಮಾಡ್ಬೋದು. ಕ್ವಶನ್ ನಂಬರ್ 52ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 53 ನೋಡಿ. ಕ್ವಶನ್ ನಂಬರ್ 53ಅಲ್ಲಿ ಕನ್ಯಾ, ಮೀನ, ಕರ್ಕಾಟ, ಮೃಗಶಿರ ಅಂತ ಕೊಟ್ಟಿದ್ದಾರೆ. ಕೊಟ್ಬಿಟ್ಟು ಇದರಲ್ಲಿ ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಆಯಿತಾ. ಇದರೆಲ್ಲ ಎಕ್ಸ್ಪರ್ಟು ಸಾಮಾನ್ಯವಾಗಿ ಪೇರೆಂಟ್ಸ್ ಇರ್ತಾರೆ, ನಮ್ಮ ಪೇರೆಂಟ್ಸು, ನಿಮ್ಮ ಪೇರೆಂಟ್ಸ್ ಅವರೆಲ್ಲ ಇದರಲ್ಲೆಲ್ಲ ಎಕ್ಸ್ಪರ್ಟ್ ಇರ್ತಾರೆ ಆಯಿತಾ. ಇದೆಲ್ಲ ರಾಶಿಗಳು ಅಂತ ಕರೀತಾರೆ. ಇದೆಲ್ಲ ಕನ್ನಡದಲ್ಲಿ ರಾಶಿಗಳು ಅಂತ ಹೇಳ್ತಾರೆ. ಇದನ್ನು ಇಂಗ್ಲೀಷಲ್ಲಿ ಜೊಡಾಯಿಕ್ ಸೈನ್ ಅಂತ ಕರೀತಾರೆ ಆಯಿತಾ. ಇದೆಲ್ಲ ಸಪ್ರೇಟು, ಇದು ಬೇರೆ ಆಗುತ್ತೆ. ಇದನ್ನು ಇಂಗ್ಲೀಷಲ್ಲಿ ಕನ್ಸ್ಟಲೇಷನ್ ಅಂತ ಕರೀತಾರೆ. ಒರಾಯನ್, ಇವೆಲ್ಲ ಒರಾಯನ್ ಮಾಲ್ ಕೇಳಿದ್ದೀರಲ್ಲ ಬೆಂಗಳೂರಲ್ಲಿ, ದೊಡ್ಡ ಮಾಲು, ಕನ್ಸ್ಟಲೇಷನ್ ಅಂತ ಕರೀತಾರೆ. ಕನ್ನಡದಲ್ಲಿ ನಕ್ಷತ್ರ ಪುಂಜ ಅಂತ ಹೇಳ್ತಾರೆ. ನಕ್ಷತ್ರ ಪುಂಜ ಅಂತ ಹೇಳ್ತಾರೆ. ನಕ್ಷತ್ರ ಪುಂಜ ಅಂದರೆ ನಕ್ಷತ್ರಗಳ ಗೊಂಚಲು ಅಂತ. 4-5 ನಕ್ಷತ್ರ ಸೇರಿ ನಕ್ಷತ್ರ ಪುಂಜ ಆಗಿರುತ್ತೆ ನೋಡಿ. ಅದು ಆ ಫಿಗರ್ಸ್ ನೋಡಿ, ಅದರಲ್ಲಿ ನಿಮ್ಗೆ ಗೊತ್ತಾಗುತ್ತೆ. ಅದನ್ನೆಲ್ಲ ನಕ್ಷತ್ರ ಪುಂಜ ಅಂತ ಹೇಳ್ತಾರೆ ಅಥವಾ ಕನ್ಸ್ಟಲೇಷನ್ ಅಂತ ಹೇಳ್ತಾರೆ ಆಯಿತಾ. ಇದೆಲ್ಲ ಅದಕ್ಕೆ ಅವರು ಒರಾಯನ್ ಮಾಲ್, ಒಂದು ಬೆಂಗಳೂರಲ್ಲಿ ದೊಡ್ಡ ಮಾಲ್ ಇದೆ ನೋಡಿ, ಒರಾಯನ್ ಮಾಲ್ ಅಂದ್ಬಿಟ್ಟು ಅದಕ್ಕೆ ಇದೇ ಹೆಸರಿಟ್ಟಿರೋದು, ನಕ್ಷತ್ರ ಪುಂಜ, ಕನ್ಸ್ಟಲೇಷನ್ ಅಂತ ಕೊಟ್ಟಿದ್ದಾರೆ ಆಯಿತಾ. ಸೊ ಇದೆಲ್ಲ 3 ರಾಶಿ ಆಗುತ್ತೆ, ಇದು ನಕ್ಷತ್ರ ಪುಂಜ ಆಗುತ್ತೆ. ಸೊ ಆಪ್ಷನ್ ಏನಾಗುತ್ತೆ, ಕ್ವಶನ್ ನಂಬರ್ 53ಗೆ ಆಪ್ಷನ್ನು ಡಿ ಆಗುತ್ತೆ. ಕ್ವಶನ್ ನಂಬರ್ 54 ನೋಡಿ. ಕ್ವಶನ್ ನಂಬರ್ 54ಅಲ್ಲಿ ಗ್ರೀನು, ಪಿಂಕು, ಇಂಡಿಗೋ, ವೈಲೆಟ್ ಅಂತ ಕೊಟ್ಟಿದ್ದಾರೆ. ಹಸಿರು, ಗುಲಾಬಿ, ನೀಲಿ, ನೇರಳೆ ಅಂತ ಕೊಟ್ಟಿದ್ದಾರೆ. ಎಲ್ಲ ಕಲರ್ಸಲ್ಲೇ ಆಯಿತಾ. ಇದರಲ್ಲಿ ಆಡ್ ಒನ್ ಔಟ್ ಯಾವ್ದು ಫೈಂಡ್ ಔಟ್ ಮಾಡ್ತೀರಾ, ಯಾವ್ದು ಫೈಂಡ್ ಔಟ್ ಮಾಡ್ತೀರಾ? ಪಿಂಕ್ನ ಆಡ್ ಒನ್ ಔಟ್ ಅಂತ ಕರೀತಾರೆ, ಅಥವಾ ಗುಲಾಬಿ ಬಣ್ಣನ ಆಡ್ ಒನ್ ಔಟ್ ಅಂತ ಕರೀತಾರೆ. ಏನಕ್ಕೆ ಕರೀತಾರೆ? ಗುಲಾಬಿ ಕಲರ್ ಇದೆ ಅದಕ್ಕೆ ಅಂತಾರ? ಅಲ್ಲ, ಇದೆಲ್ಲ ರೈನ್ಬೋ ಕಲರು. ಇದು ಗ್ರೀನು, ಇಂಡಿಗೋ, ವೈಲೆಟ್, ಇದೆಲ್ಲ ರೈನ್ಬೋ ಕಲರ್ಸ್, COLOURS. ಇದು ಕಲರು ಅಮೇರಿಕದಲ್ಲಿ ಒಂದು ಥರ ಸ್ಪೆಲ್ಲಿಂಗ್ ಇದೆ, ಅಮೇರಿಕನ್ ಇಂಗ್ಲೀಷಲ್ಲಿ ಒಂಥರ ಸ್ಪೆಲ್ಲಿಂಗ್ ಇದೆ, ಬ್ರಿಟಿಷ್ ಇಂಗ್ಲೀಷಲ್ಲಿ ಒಂಥರ ಸ್ಪೆಲ್ಲಿಂಗ್ ಇದೆ ಆಯಿತಾ. ಇದ್ರ ಬಗ್ಗೆ ಏನು ಜಾಸ್ತಿ ತಲೆ ಕೆಡಿಸ್ಕೊಬೇಡಿ ಆಯಿತಾ. ಕಾಮನ ಬಿಲ್ಲು ಅದ್ರ ಕಲರ್ಸ್. ಕಾಮನ ಬಿಲ್ಲು ನೋಡಿರ್ತಿರಲ್ಲ, ಮಳೆ ಬಂದು ನಿಂತ ತಕ್ಷಣ ಕಾಮನ ಬಿಲ್ಲು ಬರುತ್ತಲ್ಲ ಆಯಿತಾ, ಅದ್ರ ಕಲರ್ ಗ್ರೀನ್ ಇರುತ್ತೆ, ಇಂಡಿಗೋ ಇರುತ್ತೆ, ವೈಲೆಟ್ ಇರುತ್ತೆ. ಅದನ್ನು ಸಾಮಾನ್ಯವಾಗಿ PUC ಬರುತ್ತೆ, ಇದು ವಿಬ್ ಗಯಾರ್ ಅಂತ ಹೇಳ್ತಾರೆ ಆಯಿತಾ. VIB, ವಿಬ್ ಗಯಾರ್, ವಿಬ್ ಗಯಾರ್ ಅಂತ ಹೇಳ್ತಾರೆ. ಇದು PUC ಬರುತ್ತೆ ಸಾಮಾನ್ಯವಾಗಿ. ನಾವೆಲ್ಲ PUC ಓದಿದ್ವಿ, ಮೋಸ್ಟ್ಲಿ ಹೈಸ್ಕೂಲಲ್ಲಿ ಇರುತ್ತೆ. ವಿ ಅಂದರೆ ಇದು ಕಾಮನ ಬಿಲ್ಲಿನ ಕಲರ್ಸ್ ಆಯಿತಾ, ರೈನ್ಬೋ ಕಲರ್ಸ್. ವಿ ಅಂದರೆ ವೈಲೆಟ್, ಇಲ್ಲೇ ಇದೆಯಲ್ಲ ವೈಲೆಟ್ ಕಲರು. ಐ ಅಂದರೆ ಇಂಡಿಗೋ, ಬಿ ಅಂದರೆ ಬ್ಲೂ, ಜಿ ಅಂದರೆ ಗ್ರೀನ್, ವೈ ಅಂದರೆ ಯೆಲ್ಲೋ, ಓ ಅಂದರೆ ಆರೆಂಜ್, ಆರ್ ಅಂದರೆ ರೆಡ್ ಆಯಿತಾ. ಇದು ರೈನ್ಬೋ ಕಲರ್ ಅಥವಾ ಕಾಮನ ಬಿಲ್ಲಿನ ಬಣ್ಣಗಳು. ಅದನ್ನು ವಿಬ್ ಗಯಾರ್ ಅಂತ ನೆನ್ಪಿಟ್ಕೋಬೋದು ಆಯಿತಾ. ಇದು ಆ್ಯಕ್ಚುಲಿ ಜನರಲ್ ನಾಲೆಜಲ್ಲಿ ಬರುತ್ತೆ ಆಯಿತಾ. ಪಿಂಕ್ ಬರಲ್ಲ, ಅದಕ್ಕೆ ಇದು ಆಡ್ ಒನ್ ಔಟ್ ಅಂತ ಮಾರ್ಕ್ ಮಾಡಿದೆ. ಕ್ವಶನ್ ನಂಬರ್ 54ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 55 ನೋಡಿ. ಕ್ವಶನ್ ನಂಬರ್ 55ಅಲ್ಲಿ ಪ್ಲಾಸ್ಟಿಕ್, ವೂಲ್, ಪೇಪರ್, ವುಡ್ ಅಂತ ಕೊಟ್ಟಿದ್ದಾನೆ. ಕನ್ನಡದಲ್ಲಿ ಪ್ಲಾಸ್ಟಿಕ್, ಹತ್ತಿ, ಕಾಗದ, ಮರ ಅಂತ ಕೊಟ್ಟಿದ್ದಾನೆ ಆಯಿತಾ. ನೋಡಿ ಇದೆಲ್ಲ ಬಯೋಡಿಗ್ರೇಡಬಲ್ ಅಂದರೆ ಇದೆಲ್ಲ ಕೊಳೆತು ಗೊಬ್ಬರ ಆಗುತ್ತೆ. ಮಣ್ಣಲ್ಲಿ ತೊಗೊಂಡೋಗಿ ಊತ ಹಾಕಿದ್ರೆ ಕೊಳೆತು ಗೊಬ್ಬರ ಆಗುತ್ತೆ. ಅದನ್ನು ಬಯೋಡಿಗ್ರೇಡಬಲ್ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಇದು ಪ್ಲಾಸ್ಟಿಕ್ಕು ಕೊಳೆಯಲ್ಲ ಆಯಿತಾ. ಇದನ್ನು ಮಣ್ಣಲ್ಲಿ ಹಾಕಿರೋ ಪ್ಲಾಸ್ಟಿಕ್ ಹಂಗೆ ಇರುತ್ತೆ ಆಯಿತಾ. ಇದು ಕೊಳೆತು ಗೊಬ್ಬರ ಆಗಲ್ಲ. ಸೊ ಇದು ನಾನ್ ಬಯೋಡಿಗ್ರೇಡಬಲ್ ಅಂತ ಹೇಳ್ತಾರೆ. ಅದಕ್ಕೆ ಹಸಿ ಕಸ, ಒಣ ಕಸ, ಪ್ಲಾಸ್ಟಿಕ್ ಎಲ್ಲ ಸಪ್ರೇಟ್ ಮಾಡ್ತಾ ಇದ್ದಾರೆ. ನೀವೆಲ್ಲ ನೋಡಿರ್ಬೋದು, ಬೆಂಗಳೂರು, ಮೈಸೂರು, ಆಲ್ಮೋಸ್ಟ್ ಎಲ್ಲ ಸಿಟಿಗಳು ಆ ರೀತಿ ಸಪ್ರೇಟ್ ಮಾಡ್ತಾ ಇದ್ದಾರೆ. ಸೊ ಇದು ಆಡ್ ಒನ್ ಔಟ್ ಆಗುತ್ತೆ ಪ್ಲಾಸ್ಟಿಕ್ ಆಯಿತಾ. ಇದು ಕೊಳೆತು ಗೊಬ್ಬರ ಆಗಲ್ಲ,
ಇವು ಮೂರು ಕೊಳೆತು ಗೊಬ್ಬರ ಆಗುತ್ತೆ. ಇವೆಲ್ಲ ಬಯೋಡಿಗ್ರೇಡಬಲ್, ಇದು ನಾನ್ ಬಯೋಡಿಗ್ರೇಡಬಲ್. ಕ್ವಶನ್ ನಂಬರ್ 55ಗೆ ಆಪ್ಷನ್ನು ಎ ಆಗಿರುತ್ತೆ. ಕ್ವಶನ್ ನಂಬರ್ 56 ನೋಡಿ. ಕ್ವಶನ್ ನಂಬರ್ 56 ಅಲ್ಲಿ ಪಿಕ್ಚರ್, ಪೋಸ್ಟರ್, ಬುಕ್, ಸೀನರಿ ಅಂತ ಕೊಟ್ಟಿದ್ದಾನೆ. ಕನ್ನಡದಲ್ಲಿ ಚಿತ್ರ, ಪೋಸ್ಟರ್, ಪುಸ್ತಕ, ದೃಶ್ಯಾವಳಿ ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಆಡ್ ಒನ್ ಔಟು ಯಾವುದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಯಾವುದಾಗುತ್ತೆ? ಆಡ್ ಒನ್ ಔಟು ಆಪ್ಷನ್ ಸಿ ಆಗುತ್ತೆ. ಅದೆಲ್ಲ ಪಿಕ್ಚರ್ಗೆ ಸಂಬಂಧಪಟ್ಟಿದ್ದು, ಪಿಕ್ಚರು ಅಥವಾ ಫೋಟೋಗೆ ಸಂಬಂಧಪಟ್ಟದ್ದು. ಪೋಸ್ಟರ್ ಅನ್ನೋದೆಲ್ಲ ಫೋಟೋ ಪಿಕ್ಚರ್ ಎಲ್ಲ ಇರುತ್ತೆ, ಚಿತ್ರದಲ್ಲಿ ಇರುತ್ತೆ. ದೃಶ್ಯಾವಳಿ ಸೀನರಿಲಿ ಇರುತ್ತೆ, ಒಳ್ಳೊಳ್ಳೆ ಸೀನರಿ ಅದೆಲ್ಲ ಫೋಟೋಸ್ ಎಲ್ಲ ಇರುತ್ತೆ. ಎಲ್ಲ ಪಿಕ್ಚರ್ಗೆ ಸಂಬಂಧಪಟ್ಟದ್ದು. ಬುಕ್ಕು ಪುಸ್ತಕಕ್ಕೆ ಸಂಬಂಧಪಟ್ಟದ್ದು. ಆಯಿತಾ? ಬುಕ್ಕಲ್ಲಿ ಏನು ಬೇಕಾದ್ರೂ ಇರ್ಬೋದು. ಆಯಿತಾ? ಇವು ನಾಲ್ಕಕ್ಕೂ ಹೋಲಿಸ್ಕೊಂಡ್ರೆ, ಇವು ಮೂರಕ್ಕೂ ಹೋಲಿಸ್ಕೊಂಡ್ರೆ, ಆಪ್ಷನ್ ಎ, ಆಪ್ಷನ್ ಬಿ, ಆಪ್ಷನ್ ಡಿಗೆ ಹೋಲಿಸ್ಕೊಂಡ್ರೆ ಇದು ವಿಭಿನ್ನವಾಗಿದೆ. ಆಯಿತಾ? ಆಪ್ಷನ್ ಸಿ ವಿಭಿನ್ನವಾಗಿದೆ. ಆಯಿತಾ? ಕ್ವಶನ್ ನಂಬರ್ 56ಗೆ ಆಪ್ಷನ್ ಸಿ. ಕ್ವಶನ್ ನಂಬರ್ 57 ನೋಡಿ. ಕ್ವಶನ್ ನಂಬರ್ 57ಅಲ್ಲಿ ಅರ್ತ್, ಸನ್, ಮರ್ಕ್ಯುರಿ, ಜುಪಿಟರ್, ಕನ್ನಡದಲ್ಲಿ ಭೂಮಿ, ಸೂರ್ಯ, ಬುಧ, ಗುರು ಅಂತ ಕೊಟ್ಟಿದ್ದಾನೆ. ಆಯಿತಾ? ಇದೆಲ್ಲ ಪ್ಲಾನೆಟ್ಸು. ಅರ್ತ್, ಮರ್ಕ್ಯುರಿ, ಜುಪಿಟರ್ ಇದೆಲ್ಲ ಪ್ಲಾನೆಟ್ಸ್. ಪ್ಲಾನೆಟ್ಸ್ ಅಂದರೆ ಪ್ಲಾನೆಟ್ಸ್. ಆಯಿತಾ? ಗ್ರಹಗಳು. ಇದೇನಕ್ಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ ಅಂದರೆ, ಬರಿತಾ ಇದ್ದಂಗೆ ಕನ್ನಡದಲ್ಲಿ ಗ್ರಹಗಳು ಅಂತ ಹೇಳ್ತಾ ಇರ್ತೀನಿ, ಅದಕ್ಕೆ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗ್ತಾ ಇದೆ. ಕೆಲವೊಂದ್ಸಲ ಆ್ಯಕ್ಚುಲಿ ಮಿಸ್ಟೇಕ್ ಆಗುತ್ತೆ, ನಾನೇನು ಎಲ್ಲನೂ ಕಲ್ತಿಲ್ಲ, ಕೆಲವೊಂದ್ಸಲ ಮಿಸ್ಟೇಕ್ ಆಗುತ್ತೆ, ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗುತ್ತೆ ನೋಡಿ. ಅರ್ತ್, ಮರ್ಕ್ಯುರಿ, ಜುಪಿಟರ್ ಇದೆಲ್ಲ ಗ್ರಹಗಳು. ಸನ್ನು ಸ್ಟಾರ್ ಕನ್ನಡದಲ್ಲಿ ನಕ್ಷತ್ರ. ಬಾಕಿಯವೆಲ್ಲ ಗ್ರಹಗಳು. ಸೊ ಕ್ವಶನ್ ನಂಬರ್ 57ಗೆ ಆಪ್ಷನ್ನು ಬಿ ಆಗುತ್ತೆ. ಕ್ವಶನ್ ನಂಬರ್ 58 ನೋಡಿ. ಕ್ವಶನ್ ನಂಬರ್ 58ಅಲ್ಲಿ ಸ್ಟೂಡೆಂಟ್, ಲಾಯರ್, ಮೆಕ್ಯಾನಿಕ್, ಇಂಜಿನಿಯರ್ ಅಂತ ಕೊಟ್ಟಿದ್ದಾನೆ. ಕೊಟ್ಬಿಟ್ಟು ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ. ಆಯಿತಾ? ಸ್ಟೂಡೆಂಟು ಅಂದರೆ ಓದ್ತಾ ಇರ್ತಾನೆ, ಅದು ಬಿಟ್ಟು ಬೇರೆ ಏನು ಕೆಲಸ ಇಲ್ಲ ಸ್ಟೂಡೆಂಟ್ಗೆ. ಆಯಿತಾ? ಓದೋದೇ ಕೆಲಸ. ಮಿಕ್ಕಿದ್ದೆಲ್ಲ ಪ್ರೊಫೆಷನ್ ಸಂಬಂಧಪಟ್ಟದ್ದು. ಆಯಿತಾ? ಇದೆಲ್ಲ ವೃತ್ತಿಗೆ ಸಂಬಂಧಪಟ್ಟದ್ದು. ಇಂಗ್ಲೀಷಲ್ಲಿ ಪ್ರೊಫೆಷನ್ ಅಂತ ಹೇಳ್ತಾರೆ. ಆಯಿತಾ? ಕನ್ನಡದಲ್ಲಿ ವೃತ್ತಿ ಧರ್ಮ ಅಂತ ಹೇಳ್ತಾರೆ. ಆಯಿತಾ? ಇವರೆಲ್ಲ ಕೆಲಸ ಮಾಡ್ತಾ ಇರ್ತಾರೆ, ಇವ್ರು ಮಾತ್ರ ಓದ್ತಾ ಇರ್ತಾರೆ. ಆಯಿತಾ? ಕ್ವಶನ್ ನಂಬರ್ 58ಗೆ ಆಪ್ಷನ್ನು ಎ. ಕ್ವಶನ್ ನಂಬರ್ 59 ನೋಡಿ. ಕ್ವಶನ್ ನಂಬರ್ 59ಅಲ್ಲಿ ಲ್ಯಾಡರ್, ಸ್ಟೇರ್ ಕೇಸ್, ಬ್ರಿಡ್ಜ್, ಎಸ್ಕಲೇಟರ್, ಏಣಿ, ಮೆಟ್ಟಿಲು, ಸೇತುವೆ, ಎಸ್ಕಲೇಟರ್ ಅಂತ ಕೊಟ್ಬಿಟ್ಟು ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಆಯಿತಾ? ಯಾವುದಾಗುತ್ತೆ? ಇದರಲ್ಲಿ ಬ್ರಿಡ್ಜ್ ಬರುತ್ತೆ. ಆಡ್ ಒನ್ ಔಟು ಬ್ರಿಡ್ಜ್ ಬರುತ್ತೆ. ಆಯಿತಾ? ಲ್ಯಾಡರ್ ಅಂದರೆ ಏಣಿ, ಇದರಲ್ಲಿ ಹತ್ಬೋದು, ಪುನಃ ಇದರಲ್ಲಿ ಇಳಿಬೋದು, ಮೇಲೆ ಹೋಗ್ಬೋದು, ಕೆಳಗಡೆ ಹೋಗ್ಬೋದು. ಸ್ಟೇರ್ ಕೇಸು ಅಷ್ಟೇ, ಇದರಲ್ಲಿ ಮೇಲ್ಗಡೆನೂ ಹೋಗ್ಬೋದು, ಸ್ಟೇರ್ ಕೇಸಲ್ಲಿ ಕೆಳಗಡೆನೂ ಬರ್ಬೋದು. ಆಯಿತಾ? ಅದಾದಮೇಲೆ ಎಸ್ಕಲೇಟರ್, ಇದೆಲ್ಲ ಮೆಟ್ರೋ ಸ್ಟೇಷನ್ ನೋಡಿರ್ತೀರ, ಮೆಟ್ರೋ ಸ್ಟೇಷನ್, ರೈಲ್ವೆ ಸ್ಟೇಷನ್ ಎಲ್ಲ ನೋಡಿರ್ತೀರ. ಇವತ್ತಿನ ದಿನ ಮಂಡ್ಯದಲ್ಲೂ ಇದೆ ಎಸ್ಕಲೇಟರ್. ಮೇಲ್ಗಡೆ ಆಟೋಮೆಟಿಕ್ ಆಗಿ ಮೆಟ್ಲಿದ್ದಂಗೆ ಮೆಟ್ಲು ಮೂವ್ ಆಗ್ತಾ ಇರುತ್ತೆ. ಇದರಲ್ಲಿ ಸ್ಟೇರ್ ಕೇಸ್ ಇದಿಲ್ಲ, ಸ್ಟೇರ್ ಕೇಸು ಮೂವ್ ಆಗ್ತಾ ಇರುತ್ತೆ. ಜಸ್ಟ್ ಹೋಗಿ ನಿಂತ್ಕೊಳ್ಳೋದು. ವಿಡಿಯೋ ನೋಡಿ, ಆ ಪಿಕ್ಚರ್ ನೋಡಿ ಗೊತ್ತಾಗುತ್ತೆ. ಆಯಿತಾ? ಸೇತುವೆ ಅಂದರೆ ಜಸ್ಟ್ ಬ್ರಿಡ್ಜ್, ಅದು ಹಾರಿಜಾಂಟಲ್ ಆಗಿರುತ್ತೆ. ಆ ಪಿಕ್ಚರ್ ನೋಡಿ, ಹಾರಿಜಾಂಟಲ್ ಇರುತ್ತೆ, ಜಸ್ಟ್ ಕ್ರಾಸ್ ಮಾಡ್ತೀವಿ, ಅದ್ರಲ್ಲಿ ಹತ್ತೋದು ಇಳಿಯೋದು ಏನೂ ಇರಲ್ಲ. ಆಯಿತಾ? ಇದಕ್ಕೆಲ್ಲ ಹೋಲಿಸ್ಕೊಂಡು ಇದು ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆಪ್ಷನ್ ಅಂತ ಹೇಳ್ಬೋದು. ಕ್ವಶನ್ ನಂಬರ್ 60 ನೋಡಿ. ಕ್ವಶನ್ ನಂಬರ್ 60 ಐಸ್, ಕಣ್ಣುಗಳು, ಇಯರ್ಸ್, ಕಿವಿ, ಹ್ಯಾಂಡ್, ಕೈ, ಸ್ಕಾರ್ಫ್ ಅಂತ ಕೊಟ್ಟಿದೆ. ಸ್ಕಾರ್ಫ್ ಅಂದರೆ ಅದು ಬಟ್ಟೆ, ಇದು ಅಂಗವಸ್ತ್ರ, ಕರ್ಚೀಫಾರ್ ಆಗಿರ್ಬೋದು, ಸ್ಕಾರ್ಫಾರ್ ಆಗಿರ್ಬೋದು. ಆಯಿತಾ? ಬಟ್ಟೆ ಇದು. ಇದೆಲ್ಲ ಬಾಡಿ ಪಾರ್ಟ್ಸು, ದೇಹದ ಅಂಗಗಳು. ಕನ್ನಡದಲ್ಲಿ ದೇಹದ ಅಂಗಗಳು. ಇದು ಬಟ್ಟೆ. ಆಯಿತಾ? ಜಸ್ಟ್ ಕ್ಲಾತ್, ಬಟ್ ಒಂದು ಸಣ್ಣ ಪೀಸು, ಕರ್ಚೀಫ್ ಅಂತ ಹೇಳ್ಬೋದು. ಆಯಿತಾ? ಕರ್ಚೀಫ್ ಇದ್ದಂಗೆ ಇರುತ್ತೆ. ಕ್ವಶನ್ ನಂಬರ್ 60ಗೆ ಆಪ್ಷನ್ ಏನಾಗುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 61 ನೋಡಿ. ಕ್ವಶನ್ ನಂಬರ್ 61ಅಲ್ಲಿ ಸನ್, ಪ್ಲಾನೆಟ್, ಸ್ಟಾರ್, ಸ್ಯಾಟಲೈಟ್, ಕನ್ನಡದಲ್ಲಿ ಸೂರ್ಯ, ಗ್ರಹಗಳು, ನಕ್ಷತ್ರಗಳು, ಉಪಗ್ರಹಗಳು ಅಂತ ಕೊಟ್ಟಿದ್ದಾನೆ. ಆಯಿತಾ? ಇದೆಲ್ಲ ಸೋಲಾರ್ ಸಿಸ್ಟಮ್ಗೆ ಸಂಬಂಧಪಟ್ಟಿದ್ದು. ಇದೆಲ್ಲ ಸೋಲಾರ್ ಸಿಸ್ಟಮ್ ಅಂಡ್ರಲ್ಲಿ ಬರುತ್ತೆ. ಸೋಲಾರ್ ಸಿಸ್ಟಮ್. ಆಯಿತಾ? ಸ್ಯಾಟಲೈಟ್ ಅಂದರೆ ಮ್ಯಾನ್ಮೇಡ್ ಇದು. ಆಯಿತಾ? ಮ್ಯಾನ್ಮೇಡ್, ಅದೆಲ್ಲ ನ್ಯಾಚುರಲ್ ಅಂತಲೇ ಹೇಳ್ಬೋದು. ಇದೆಲ್ಲ ನ್ಯಾಚುರಲ್ ಆಗಿ ಇರುತ್ತೆ, ಸ್ವಾಭಾವಿಕವಾಗಿ ನ್ಯಾಚುರಲ್ ಇರುತ್ತೆ. ಇದು ಮ್ಯಾನ್ಮೇಡ್ ಆಗಿರುತ್ತೆ. ಮ್ಯಾನ್ಮೇಡ್ ಉಪಗ್ರಹಗಳು. ಆಯಿತಾ? ನಮಗೆಲ್ಲ ಮೊಬೈಲ್ ಸಿಗ್ನಲ್ಲು, ಟೆಲಿವಿಷನ್ ಸಿಗ್ನಲ್ಲು, ಇಂಟರ್ನೆಟ್ ಸಿಗ್ನಲ್ ಎಲ್ಲ ಸ್ಯಾಟಲೈಟಿಂದ ಸಿಗೋದು. ಮ್ಯಾನ್ಮೇಡ್, ಇದೆಲ್ಲ ಮ್ಯಾನ್ಮೇಡ್. ಸ್ಯಾಟಲೈಟ್ ಅಥವಾ ಉಪಗ್ರಹಗಳು ಅಂದರೆ ಇದು ಮ್ಯಾನ್ಮೇಡು. ಇದೆಲ್ಲ ಸ್ವಾಭಾವಿಕವಾಗಿರುತ್ತೆ ಅಥವಾ ಸೋಲಾರ್ ಸಿಸ್ಟಮ್ ಅಂಡಲ್ಲೂ ಬರುತ್ತೆ. ಆಯಿತಾ? ಕ್ವಶನ್ ನಂಬರ್ 61ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 62 ನೋಡಿ. ಕ್ವಶನ್ ನಂಬರ್ 62 ಅಲ್ಲಿ ಮಲಯಾಳಂ, ತೆಲುಗು, ಕನ್ನಡ, ಇಂಗ್ಲೀಷ್ ಅಂತ ಕೊಟ್ಟಿದ್ದಾನೆ. ಆಯಿತಾ? ಕೊಟ್ಬಿಟ್ಟು ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ರು. ಆಯಿತಾ? ಎಲ್ಲರಿಗೂ ಗೊತ್ತಿದೆ.
ಇದೆಲ್ಲ ರೀಜನಲ್ ಲ್ಯಾಂಗ್ವೇಜ್. ರೀಜನಲ್ ಲ್ಯಾಂಗ್ವೇಜ್ ಆಯಿತಾ. ರೀಜನಲ್ ಅಂದರೆ ಪ್ರಾದೇಶಿಕ ಭಾಷೆಗಳು, ಪ್ರಾದೇಶಿಕ ಭಾಷೆಗಳು ಆಯಿತಾ. ಇದು ಫಾರಿನ್ ಲ್ಯಾಂಗ್ವೇಜ್, ಇದು ಫಾರಿನ್ ಆಯಿತಾ, ವಿದೇಶಿ ಭಾಷೆ ಆಯಿತಾ. ಇದೆಲ್ಲ ರೀಜನಲ್ ಲ್ಯಾಂಗ್ವೇಜು, ಇಂಗ್ಲೀಷು ಬೇರೆ ದೇಶದ ಭಾಷೆ ಆಯಿತಾ. ಕ್ವಶನ್ ನಂಬರ್ 62ಗೆ ಆಪ್ಷನ್ ಆಯಿತಾ, ಆಪ್ಷನ್ ಡಿ. ಕ್ವಶನ್ ನಂಬರ್ 63 ನೋಡಿ. ಕ್ವಶನ್ ನಂಬರ್ 63ಯಲ್ಲಿ ಲಾಕ್, ವಾಲ್, ಗೇಟ್, ಕೀ ಅಂತ ಕೊಟ್ಟಿದ್ದಾನೆ. ಕನ್ನಡದಲ್ಲಿ ಬೀಗ, ಗೋಡೆ, ಗೇಟು, ಕೀ ಅಂತ ಕೊಟ್ಟಿದ್ದಾನೆ. ಆಡ್ ಒನ್ ಔಟ್ ಯಾವುದಾಗುತ್ತೆ? ಆಪ್ಷನ್ ಬಿ ಆಗುತ್ತೆ ಆಯಿತಾ, ಆಪ್ಷನ್ ಬಿ ಆಗುತ್ತೆ. ಈ ಲಾಕ್ ಅಂದರೆ ಬೀಗ, ಗೇಟು, ಕೀ ಇದೆಲ್ಲ ಗೋಡೆದು ಸಬ್ ಪಾರ್ಟ್ಸ್ ಅಂತ ಹೇಳ್ಬೋದು ಆಯಿತಾ. ಗೋಡೆದು ಸಬ್ ಪಾರ್ಟ್ ಅಥವಾ ಆಕ್ಸೆಸರೀಸ್ ಆಫ್ ಗೋಡೆ ಅಂತ ಹೇಳ್ಬೋದು ಆಯಿತಾ. ಗೋಡೆಯಲ್ಲಿ ಇದೆಲ್ಲ ಇರುತ್ತೆ. ಗೋಡೆಯಲ್ಲಿ ಗೇಟ್ ಇರುತ್ತೆ, ಗೋಡೆಗೆ ಗೇಟ್ ಹಾಕ್ಬೋದು ಆಯಿತಾ. ಗೇಟ್ಗೆ ಲಾಕ್ ಹಾಕ್ಬೋದು, ಲಾಕ್ಗೆ ಕೀ ಹಾಕ್ಬೋದು ಆಯಿತಾ. ಗೋಡೆ ಬೇರೆ ಇರುತ್ತೆ, ಇದೆಲ್ಲ ಬೇರೆ ಅಂತ ಕನ್ಸಿಡರ್ ಮಾಡ್ಕೋಬೋದು. ಅಥವಾ ಗೋಡೆದು ಸಬ್ ಪಾರ್ಟ್ಸ್ ಅಥವಾ ಆಕ್ಸೆಸರೀಸ್ ಅಂತ ಹೇಳ್ಬೋದು ಆಯಿತಾ. ಕ್ವಶನ್ ನಂಬರ್ 63ಗೆ ಆಪ್ಷನ್ನು ಬಿ. ಕ್ವಶನ್ ನಂಬರ್ 64 ನೋಡಿ. ಕ್ವಶನ್ ನಂಬರ್ 64ಅಲ್ಲಿ ಮಿಲ್ಕ್, ಟೀ, ಕಾಫಿ, ಸ್ವೀಟ್, ಹಾಲು, ಚಹಾ, ಕಾಫಿ, ಸಿ ಅಂತ ಕೊಟ್ಟಿದ್ದೇನೆ ಆಯಿತಾ. ಆಡ್ ಒನ್ ಔಟ್ ಯಾವುದಾಗುತ್ತೆ? ಆಡ್ ಒನ್ ಔಟು ಆಪ್ಷನ್ ಡಿ ಆಗುತ್ತೆ ಆಯ್ತಲ್ಲ. ಇದೆಲ್ಲ ಡ್ರಿಂಕ್ಸ್, ಇದೆಲ್ಲ ಪಾನೀಯಗಳು, ಡ್ರಿಂಕ್ಸ್ ಅಂತ ಹೇಳ್ತಾರೆ ಅಥವಾ ಕನ್ನಡದಲ್ಲಿ ಪಾನೀಯಗಳು ಅಂತ ಹೇಳ್ತಾರೆ ಆಯಿತಾ. ಇದು ಈಟಬಲ್ಸ್, ಈಟಬಲ್ಸ್ ಅಂದ್ರೆ ಅಥವಾ ತಿನ್ನುವ ಆಹಾರ, ತಿನ್ನುವ ಆಹಾರ ಅಂತ ಕರೀತಾರೆ ಆಯಿತಾ. ಕ್ವಶನ್ ನಂಬರ್ 64ಗೆ ಆಪ್ಷನ್ ಡಿ. ಕ್ವಶನ್ ನಂಬರ್ 65 ನೋಡಿ. ಕ್ವಶನ್ ನಂಬರ್ 65ಅಲ್ಲಿ ಸ್ಕಾರ್ಪಿಯೋ, ಕ್ಯಾನ್ಸರ್, ಲಿಬ್ರಾ, ಈಕ್ವೇಟರ್ ಅಂತ ಕೊಟ್ಟಿದ್ದಾನೆ ಆಯಿತಾ. ಆ್ಯಕ್ಚುಲಿ ಇದೆಲ್ಲ ರಾಶಿಗಳು, ರಾಶಿಗಳು ಅದರ ಅಂಡಲ್ಲಿ ಬರುತ್ತೆ. ಇಂಗ್ಲೀಷಲ್ಲಿ ಜುಡಾಯಿಕ್ ಸೈನ್ ಅಂತ ಹೇಳ್ತಾರೆ, ಅದರ ಅಂಡಲ್ಲಿ ಬರುತ್ತೆ. ಈಕ್ವೇಟರ್ ಸಮಭಾಜಕ ರೇಖೆ ಅಂದರೆ ಭೂಮಿನ ಎರಡು ಭಾಗವಾಗಿ ಡಿವೈಡ್ ಮಾಡುತ್ತೆ ಆಯಿತಾ. ಈಕ್ವಲ್ ಪಾರ್ಟ್ ಆಗಿ ಡಿವೈಡ್ ಆಗುತ್ತೆ. ನಾರ್ದರ್ನ್ ಹೆಮಿಸ್ಪಿಯರು, ಸದರನ್ ಹೆಮಿಸ್ಪಿಯರ್ ಅಂತ ಕರೀತಾರೆ ಆಯಿತಾ. ಇದು ಬೇರೆ, ಈ ಮೂರು ಸೇಮ್ ಇರುತ್ತೆ. ರಾಶಿಗಳು ಅಥವಾ ಜುಡಾಯಿಕ್ ಸೈನ್ ಅಂತ ಹೇಳ್ತಾರೆ. ಈಕ್ವೇಟರ್ ಅಥವಾ ಸಮಭಾಜಕ ರೇಖೆ ಅಂದರೆ ಅಲ್ಲಿ ನೋಡಿ ಭೂಮಿನ ಎರಡು ಭಾಗವಾಗಿ ಡಿವೈಡ್ ಮಾಡುತ್ತೆ ಆಯಿತಾ. ಅಂದರೆ ಇದನ್ನು ನಾರ್ದರ್ನ್ ಹೆಮಿಸ್ಪಿಯರ್ ಅಂತಾರೆ, ಇದನ್ನು ಸದರನ್ ಹೆಮಿಸ್ಪಿಯರ್ ಅಂತ ಹೇಳ್ತಾರೆ. ಆ ರೇಖೆನ ಈಕ್ವೇಟರ್ ಅಥವಾ ಕನ್ನಡದಲ್ಲಿ ಸಮಭಾಜಕ ರೇಖೆ ಅಂತ ಕರೀತಾರೆ. ಕ್ವಶನ್ ನಂಬರ್ 65ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 66 ನೋಡಿ. ಕ್ವಶನ್ ನಂಬರ್ 66ಅಲ್ಲಿ ಈ ರೀತಿ 4 ಆಪ್ಷನ್ ಕೊಟ್ಬಿಟ್ಟು ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾರೆ ಆಯಿತಾ. ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ ನಮಗೆ, ಇದು ನೋಡಿದ ತಕ್ಷಣ ಗೊತ್ತಾಗುತ್ತೆ. ಇದೊಂದೇ ಕಡೆ ಡಬಲ್ ಎಕ್ಸ್ ರಿಪೀಟ್ ಆಗಿರೋದು ನೋಡಿ, 2 ಎಕ್ಸ್ ರಿಪೀಟ್ ಆಗಿದೆ. ಸೊ ಇದೊಂದು ಔಟ್ ಆಫ್ ಆರ್ಡ್ರಲ್ಲಿ ಇದೆ. ಸೊ ಆಪ್ಷನ್ ಡಿ ಆಗುತ್ತೆ. ಇಲ್ಲ ಅಂದರೆ ಇದನ್ನು ಚೆಕ್ ಮಾಡಿ. ಯಾವ ರೀತಿ ಚೆಕ್ ಮಾಡ್ತೀರಾ ನೋಡಿ, ಇದನ್ನೆಲ್ಲ ನೀಟಾಗಿ ಬರ್ಕೊಳ್ಳಿ. ಸಾಮಾನ್ಯವಾಗಿ ಹಿಂಗೆಲ್ಲ ಬರ್ಕೊಳ್ಳೋದು EHG ಆಯಿತಾ. ಇದು ಬೇಕಾಗಿಲ್ಲ ನಿಮಗೆ, ಈ ಥರ ಬೇಕಾಗಿಲ್ಲ. EHG ನೋಡಿ, ಇ ಇದೆ ಆಯಿತಾ, HG ಇದೆ, HG ಈ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದೆ, EHG ಆಯಿತಾ. ನೆಕ್ಸ್ಟ್ JML ಯಾವ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದೆ? ಜೆ ಇದೆ, JML ಆಯಿತಾ. ನೋಡಿ ಎರಡು ಒಂದೇ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದೆ. ನೆಕ್ಸ್ಟು PSR P ಇದೆ, SR ಆಯಿತಾ. ನೋಡಿ ಇದು ಮೂರು ಒಂದೇ ಪ್ಯಾಟರ್ನ್ ಫಾಲೋ ಮಾಡ್ತಾ ಇದೆ ಆಯಿತಾ. UXX U ಇದೆ, X ಇದೆ, X ಇಲ್ಲ. ಸೊ ಇದು ಪ್ಯಾಟರ್ನ್ ಫಾಲೋ ಮಾಡ್ತಾ ಇಲ್ಲ. ಕ್ವಶನ್ ನಂಬರ್ 66ಗೆ ಆಪ್ಷನ್ನು ಡಿ. ಕ್ವಶನ್ ನಂಬರ್ 67 ನೋಡಿ. ಕ್ವಶನ್ ನಂಬರ್ 67ಅಲ್ಲಿ 4 ಆಪ್ಷನ್ ಕೊಟ್ಬಿಟ್ಟು ಆಡ್ ಒನ್ ಔಟ್ ಯಾವುದು ಫೈಂಡ್ ಔಟ್ ಮಾಡಿ ಅಂತ ಕೇಳಿದರೆ ಆಯಿತಾ. ಜಸ್ಟ್ ಪ್ಯಾಟರ್ನ್ ಅಬ್ಸರ್ವ್ ಮಾಡಿ ಯಾವ ರೀತಿ ಬರುತ್ತೆ ಅಂತ. LNJ RTPNPRFHD ಆಯಿತಾ. ಎಲ್ ನೋಡಿ, ಎಲ್ ಇಲ್ಲಿದೆ ಆಯಿತಾ. ಅದಾದಮೇಲೆ ಎನ್ ಇದೆ, ಮಧ್ಯೆ ಒಂದು ಲೆಟ್ರ್ ಬಿಟ್ಟಿದ್ದಾನೆ. ಎಲ್ ಆದಮೇಲೆ ಎಮ್ ಬಿಟ್ಟು ಎನ್ ಇದೆ. ನೆಕ್ಸ್ಟ್ ಎನ್ ಆದಮೇಲೆ ಎನ್ ಹಿಂದೆ ಜೆ ಇದೆ. ಎಲ್ಲಿದೆ ಎನ್ನು? ಎನ್ ಹಿಂದೆ ಜೆ ಇದೆ. ಎಲ್ಲಿದೆ ಜೆ? ಇಲ್ಲಿ ನೋಡಿ, 1 2 3 ಬಿಟ್ಟು ಜೆ ಬರುತ್ತೆ ಆಯಿತಾ. 3 ಲೆಟ್ರ್ ಬಿಟ್ಟಿದ್ದಾನೆ. 3 ಲೆಟ್ರು ಅಂದರೆ ಪುನಃ ಇನ್ವರ್ಸ್ ಹೋಗಿದ್ದಾನೆ. ಜೆ ಆದಮೇಲೆ ಕೆ ಎಲ್ ಎಮ್. ಇಲ್ಲಿ 1 ಲೆಟ್ರ್ ಇದೆ, ಇಲ್ಲಿ 3 ಲೆಟ್ರು ಜಂಪ್ ಆಗಿದೆ. 1 ಲೆಟ್ರು, ಇಲ್ಲಿ 3 ಲೆಟ್ರು. ಆಲ್ಮೋಸ್ಟ್ ನಿಮಗೆಲ್ಲ ಗೊತ್ತಿರುತ್ತೆ, ಎಕ್ಸ್ಪರ್ಟ್ ಆಗಿರ್ತೀರ ಇಷ್ಟೊತ್ತಿಗೆ
ಆಯಿತಾ. ಸುಮಾರು ಜನ ವೀಡಿಯೋ ನೋಡ್ತಾ ಇರಲ್ಲ, ಆಲ್ರೆಡಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಪ್ಯಾಟರ್ನ್ ಆರ್ ಇದೆ. ಆರ್ ಎಲ್ಲಿದೆ? ಆರ್ ಇಲ್ಲಿದೆ. ಅದಾದಮೇಲೆ ಟಿ ಇದೆ, ಟಿ ಇದೆ. ಆರ್ ಆದಮೇಲೆ ಒಂದು ಲೆಟ್ರ್ ಬಿಟ್ಟು ಟಿ ಇದೆ, ಆಯಿತಾ. ನೆಕ್ಸ್ಟು ಪುನಃ ಟಿ ಆದಮೇಲೆ ಪಿ ಇದೆ. ಟಿ ಆದಮೇಲೆ ಪಿ ಅಂದರೆ 1 2 3 ಲೆಟ್ರ್ ಬಿಟ್ಟು ಪಿ ಇದೆ, ಆಯಿತಾ. ಪಿ ಆದಮೇಲೆ ಕ್ಯೂ ಆರ್ ಎಸ್, ಆಯಿತಾ. 1 ಲೆಟ್ರು 3 ಲೆಟ್ರು, 1 ಲೆಟ್ರು 3 ಲೆಟ್ರು, ಆ ಪ್ಯಾಟರ್ನ್ ಫಾಲೋ ಆಗ್ತಾ ಇದೆ, ಆಯಿತಾ. ನೆಕ್ಸ್ಟ್ ಎಫ್ ಎಚ್ ಡಿ. ಒಂದು ಸ್ವಲ್ಪ ಕ್ಲಿಯರ್ ಮಾಡ್ತೀನಿ ಇದನ್ನು. ಎಫ್ ಎಚ್ ಎಫ್ ಅಂದರೆ 1 ಲೆಟ್ರ್ ಜಂಪ್ ಹೊಡೆದಿದೆ, ಎಫ್ ಎಚ್. ನೆಕ್ಸ್ಟ್ ಡಿ ಅಂತೆ, ಎಚ್ ಆದಮೇಲೆ ಡಿ, ಡಿ ಡಿ ಇ ಎಫ್ ಜಿ, ಡಿ ಆದಮೇಲೆ ಇ ಎಫ್ ಜಿ, ಆಯಿತಾ. ನೋಡಿ 1 ಲೆಟ್ರು 3 ಲೆಟ್ರು, 1 ಲೆಟ್ರು 3 ಲೆಟ್ರು, 1 ಲೆಟ್ರು 3 ಲೆಟ್ರು, ಆ ಫಾರ್ಮೇಟ್ ಫಾಲೋ ಮಾಡಿದೆ. ಇದು ಫಾಲೋ ಆಗಲ್ಲ, ಆಪ್ಷನ್ ಸಿ ಫಾಲೋ ಆಗಲ್ಲ. ಬೇಕು ಅಂದರೆ ಚೆಕ್ ಮಾಡಿ. ಎನ್ ಎಲ್ಲಿದೆ ನೋಡಿ, ಎನ್ನು, ಅದಾದಮೇಲೆ ಪಿ, ಅದಾದಮೇಲೆ ಆರ್ ಇದೆ ನೋಡಿ, ಎನ್ ಪಿ ಆರ್, ಎನ್ನು ಪಿ ಆರ್. ಸೊ ಈ ಪ್ಯಾಟರ್ನ್ ಫಾಲೋ ಮಾಡ್ತಾ ಇಲ್ಲ, ಆಯಿತಾ. ಕ್ವಶನ್ ನಂಬರ್ 67ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 68 ನೋಡಿ. ಕ್ವಶನ್ ನಂಬರ್ 68ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದೀನಿ. ಬಿ ಎಲ್ ಕ್ಯೂ ಝೆಡ್ ಅಂತ ಕೊಟ್ಬಿಟ್ಟು ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದೀನಿ, ಆಯಿತಾ. ಬಿ ಅಂದರೆ ಏನು? ಬಿ ಅಂದರೆ 2, ಬಿ ಅಂದರೆ 2, ಎಲ್ ಅಂದರೆ 12, ಎಲ್ ಅಂದರೆ 12, ಕ್ಯೂ ಅಂದರೆ 17, ಕ್ಯೂ ಅಂದರೆ 17, ಝೆಡ್ ಅಂದರೆ ಎಲ್ಲರಿಗೂ ಗೊತ್ತು, ಝೆಡ್ ಅಂದರೆ 26, ಆಯಿತಾ. ನೋಡಿ, ಈವನ್ ನಂಬರು, ಆಯಿತಾ. ಸಮ ಸಂಖ್ಯೆ, ಇದು ಆಡ್ ನಂಬರ್ ಆಗುತ್ತೆ, ಆಯಿತಾ. ಇದು ಆಡ್ ನಂಬರ್ ಆಗುತ್ತೆ ಅಥವಾ ಬೆಸ ಸಂಖ್ಯೆ ಬರುತ್ತೆ ಈ ಪ್ಯಾಟರ್ನ್, ಆಯಿತಾ. ಕ್ವಶನ್ ನಂಬರ್ 68ಗೆ ಆಪ್ಷನ್ನು ಸಿ. ಕ್ವಶನ್ ನಂಬರ್ 69 ನೋಡಿ. ಕ್ವಶನ್ ನಂಬರ್ 69ಅಲ್ಲಿ 4 ಆಪ್ಷನ್ ಕೊಟ್ಟಿದ್ದಾನೆ. 4 ಆಪ್ಷನ್ ಕೊಟ್ಬಿಟ್ಟು ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ, ಆಯಿತಾ. ನೋಡಿ, ಫಸ್ಟ್ ಎ ಬಿ ಸಿ ಡಿನ ಆಲ್ಫಾಬೆಟಿಕಲ್ ಆರ್ಡರ್ ಬರ್ಕೊಳ್ಳಿ, ಆಯಿತಾ. ಎ ಬಿ ಸಿ ಡಿನ ಆಲ್ಫಾಬೆಟಿಕಲ್ ಆರ್ಡರ್ ಬರ್ಕೊಳ್ಳಿ. ಪುನಃ ಎ ಬಿ ಸಿ ಡಿನ ರಿವರ್ಸ್ ಆಲ್ಫಾಬೆಟಿಕಲ್ ಆರ್ಡರ್ಲಿ ಬರ್ಕೊಳ್ಳಿ, ಮ್ಯಾಪ್ ಮಾಡಿ ಗೊತ್ತಾಗುತ್ತೆ. ಇ ವಿ ನೋಡಿ, ಇ ವಿ, ಎಮ್ ಎನ್, ಎಮ್ಮು ಎನ್, ಎಲ್ ಒ, ಜೆ ಪಿ ಬರ್ತಾ ಇಲ್ಲ, ಆಯಿತಾ. ಜೆ ಪಿ ಈ ಪ್ಯಾಟರ್ನ ಫಾಲೋ ಮಾಡ್ತಿಲ್ಲ. ಆಪ್ಷನ್ ಏನು ಬರುತ್ತೆ? ಆಪ್ಷನ್ ಡಿ. ಕ್ವಶನ್ ನಂಬರ್ 70 ನೋಡಿ. ಕ್ವಶನ್ ನಂಬರ್ 70ಲಿ 4 ಆಪ್ಷನ್ ಕೊಟ್ಬಿಟ್ಟು ಆಡ್ ಒನ್ ಔಟ್ನ ಫೈಂಡ್ ಔಟ್ ಮಾಡಿ ಅಂತ ಕೇಳಿದ್ದಾನೆ. ಇಲ್ಲಿ ನೋಡಿ, ಓವೆಲ್ಸ್ ಅಂದರೆ ಎ ಇ ಐ ಒ ಯು, ಆಯಿತಾ. ಇದು ಮಾತ್ರ ಓವಲ್ ಇದೆ, ಲೆಟರ್ ಇ ಇದೆ, ಇದೆಲ್ಲ ಕನ್ಸೋನೆಂಟ್ಸ್, ಆಯಿತಾ. ಕ್ವಶನ್ ನಂಬರ್ 70ಗೆ ಆಪ್ಷನ್ ಡಿ.